ಹಚ್ಕೊಂಡು ಆ ಲೊಕೇಶನ್ ಫೋಟೋಸ್ ಎಲ್ಲ ಒಂದ್ಸಲಿ ಚೆಕ್ ಮಾಡಿ, ಆವಾಗ ಸರ್ಪ್ರೈಸ್ ಏನು ಅಂತ ಕ್ಲೂ ಸಿಗ್ಬೋದು. ದೀಪ ಅವರೇ, ಆದರ್ಶ್ ಹೇಳ್ದಂಗೆ ಅಣ್ಣ ಕಾಣೆಯಾಗಿರೋದ್ರ ಹಿಂದೆ ಅದಕ್ಕೆ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ. ನಾವು ಹೆಂಗಾದ್ರೂ ಮಾಡಿ ನಾನು ಕಂಡಿಡಿಬೇಕು ದೀಪ ಅವರೇ. ಹೇಗಿದೆಯಾ ದೀಪ? ಅದು ದಿಶಾ ಅಂತ ಕರೆಗೆ ಹೋಗಿ ದೀಪ ಅಂತ ಕರೆದ್ಬಿಟ್ಟೆ ಮಾವ. ಡಿಗ್ರಿ ಮಾಡಿರೋನಿಗೆ ಬುಗ್ರಿ ಥರ ತಿರುಗಿಸೋ ಮಾಸ್ಟರ್ ಮೈಂಡ್ ಕಣಪ್ಪ ಈ ಪ್ರಭಾಕರ್ತು. ಅಂಥದ್ರಲ್ಲಿ ದಿಶಾ ಯಾರು ದೀಪ ಯಾರು ಅಂತ ನನಗೆ ಗೊತ್ತಾಗಲ್ವಾ? ನೀನು ಯಾವಾಗ ದಿಶಾ ಹಿಂದೆ ಬಿದ್ದು ಅವಳನ್ನ ದೀಪನ್ಗಿಂತ ಹೆಚ್ಚಾಗಿ ಹಚ್ಕೊಂಡಿಯೋ ಆಗಲೇ ನಂಗೆ ಡೌಟ್ ಬಂದಿತ್ತು. ಇವತ್ತು ನೀನು ಬಾಯಿಲ್ಲೇ ಕ್ಲಿಯರ್ ಆಯಿತು. ದೀಪ, ನಾನು ನಿನ್ನನ್ನು ನನ್ನ ಮಗಳಿಗಿಂತ ಹೆಚ್ಚಾಗಿ ಹಚ್ಕೊಂಡಿದ್ದೆ ಕಣಮ್ಮ. ನೀನು ಸತ್ತೋದೆ ಅಂತ ತಿಳ್ಕೊಂಡು ನನ್ನ ಮಗಳನ್ನ ಕಳ್ಕೊಂಡಕ್ಕಿಂತ ಹೆಚ್ಚಾಗಿ ದುಃಖ ಪಟ್ಟಿದ್ದೀನಿ. ಈಗ ನೀನು ಬದುಕಿದೆಯಲ್ಲ, ನನಗದೇ ಸಂತೋಷ, ಸಮಾಧಾನ. ಆ ಸೌಂದರ್ಯ ಮಾಡಿದ ಕುತಂತ್ರದಿಂದ ನಾವೆಲ್ಲ ಇಷ್ಟೊಂದು ಕಷ್ಟ ಅನುಭವಿಸ್ಬೇಕಾಗಿ ಬಂತು. ಆ ದೇವ್ರ ದೊಡ್ಡವನು ನಿನ್ನನ್ನು ಹೇಗೋ ಉಳಿಸ್ಬಿಟ್ಟ. ನಾವು ಯಾವುದೋ ಸತ್ಯ ಕಂಡುಹಿಡಬೇಕು ಅಂತ ಹೊರಟಿದ್ದೀವಿ. ದಯವಿಟ್ಟು ನಾನೇ ದೀಪ ಅಂತ ಯಾರಿಗೂ ಹೇಳಬೇಡಿ, ಸೌಂದರ್ಯಗಂತೂ ಹೇಳಲೇಬೇಡಿ. ಖಂಡಿತ ಇಲ್ಲ ಕಣಮ್ಮ. ಇದುವರೆಗೂ ಈ ಮನೇಲಿ ನಡೆಯೋ ಪ್ರತಿಯೊಂದು ಕೆಟ್ಟ ಘಟನೆ ಹಿಂದೆ ಸೌಂದರ್ಯ ಕೈವಾಡ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಏನೂ ಮಾಡೋಕ್ಕಾಗದಿರೋ ಅಸಹಾಯಕ ಸ್ಥಿತಿಲಿ ನಾನಿದ್ದೀನಿ. ಸೌಂದರ್ಯ, ಗ್ರೀನ್ ಟೀ. ಏನಿವತ್ತು ಸೂರ್ಯ ಪಶ್ಚಿಮದಲ್ಲಿ ಏನಾದರೂ ಹುಟ್ಟಿತಾನ? ಯಾಕೆ? ಮತ್ತೆ ನೀನು ಗ್ರೀನ್ ಟೀ ತೊಗೊಂಬಂದಿದ್ಯಾ? ಬೇಡ ಅಂದರೆ ಹೇಳಿ, ವಾಪಸ್ ತೊಗೊಂಡು ಹೋಗ್ತೇನೆ. ಹೇಗೋ ತಂದಿದ್ಯಾ? ನಿಂಗೆ ಯಾಕೆ ಬೇಜಾರು ಮಾಡೋದು ಹೇಳು, ಕೊಡು. ಬೇಜಾರಾಗಬಾರ್ದು ಅನ್ನೋ ವಿಷಯ ನಿಮ್ಮ ಬಾಯಲ್ಲಿ ಬರ್ತಿದೆ ಅಂದರೆ ನನಗಂತೂ ಆಶ್ಚರ್ಯ ಆಗ್ತಿದೆ. ಯಾಕೆ? ಇದೇ ಥರ ಎಲ್ರಿಗೂ ಒಳ್ಳೆಯದನ್ನೇ ಬಯಸ್ತಿದ್ರೆ ಎಲ್ಲರೂ ನಿಮ್ಮನ್ನು ದೇವ್ರ ಥರನೇ ಪೂಜೆ ಮಾಡ್ತಿದ್ರು. ರಾಮ ಪ್ರಜೆಗಳ ಹಿತ ನೋಡಿದ್ರೆ ರಾವಣ ಮಾತ್ರ ಅವನ ಪ್ರತಿಷ್ಠೆಗೋಸ್ಕರನೇ ಬದುಕ್ತ. ಅಂದರೆ ಎಲ್ಲದಕ್ಕಿಂತ ನಿಮಗೆ ಪ್ರತಿಷ್ಠೆನೇ ಮುಖ್ಯನಾ? ಎಕ್ಸಾಕ್ಟ್ಲಿ. ಏನು ಇಬ್ರು ಏನೋ ಡೀಪಾಗಿ ಡಿಸ್ಕಷನ್ ಮಾಡ್ತಿದ್ದೀರಾ? ಏನೂ ಇಲ್ಲ ಚಿರಾಗ್, ನಿಮ್ಮ ಅತ್ತಿಗೆಗೆ ಎಲ್ಲದಕ್ಕಿಂತ ಮುಖ್ಯ ಪ್ರತಿಷ್ಠೆ ಅಂತೆ. ಹೌದು, ಅದಕ್ಕೆ ಮಾತ್ರ ಅಲ್ಲ, ಎಲ್ರಿಗೂ ಪ್ರತಿಷ್ಠೆ ಇಂಪಾರ್ಟೆಂಟ್ ಆಗುತ್ತೆ. ಸರಿ, ಅದಕ್ಕೆ ಅಣ್ಣ ಹೋದ್ಮೇಲೆ ನಿಮ್ಮ ಜೊತೆ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಬಿಡು ದಾರಿ. ಚಿರಾಗ್, ನೀವು ನಿಮ್ಮ ಅತ್ತಿಗೆಗೆ ತುಂಬ ಕನ್ಫ್ಯೂಸ್ ಮಾಡ್ತಿದ್ದೀರಾ. ಭಾವ ಎಲ್ಲೂ ಹೋಗಿಲ್ಲ ಅಲ್ವಾ? ಹಾ, ಅಂದ್ರೆ ಅಬ್ರಾಡ್ ಹೋದ್ಮೇಲೆ ಅಂತ. ಹೌದು, ನೆನ್ನೆ ತಾನೇ ಅವ್ರ ಜೊತೆ ಮಾತಾಡಿದೆ ನಾನು. ಹೌದಾ? ಸೌಂದರ್ಯಾಗೂ ಫೋನ್ ಕೊಡೋಕೆ ಹೋದೆ, ಆದರೆ ಅವ್ರು ಬ್ಯಾಡ್ ಲಕ್ ಅನ್ಸುತ್ತೆ, ಫೋನ್ ಡಿಸ್ಕನೆಕ್ಟ್ ಆಗೋಯ್ತು. ಭಾವ ನಿಮ್ಮನ್ನ ತುಂಬ ಕೇಳ್ತಿದ್ರು ಚಿರಾಗ್. ಆಯ್ತು ಬಿಡಿ, ಸದ್ಯದಲ್ಲೇ ಅಣ್ಣನ ಹತ್ರ ಮಾತಾಡ್ತೀನಿ. ಚಿರು, ನನಗೂ ಗುರು ಹತ್ರ ಮಾತಾಡಬೇಕು ಅಂತ ತುಂಬ ಆಸೆ ಇದೆ ಕಣ. ಅದಕ್ಕೇನಂತ ಚಿಕ್ಕಪ್ಪ, ಎಲ್ಲರೂ ಮಾತಾಡೋಣ ಬಿಡಿ. ಬಟ್ ಭಾವನ ಜೊತೆ ಮಾತಾಡೋಕ್ಕೆ ಸೌಂದರ್ಯಾಗೆ ಇಂಟ್ರೆಸ್ಟ್ ಇಲ್ಲ ಅನಿಸ್ತಿದೆ. ಏನು ಹೇಳ್ತಿದ್ಯಾ? ನನಗ್ಯಾಕೆ ಇಂಟ್ರೆಸ್ಟ್ ಇಲ್ಲ? ಈಗಲೇ ಕಾಲ್ ಮಾಡಿ, ನಾನು ಮಾತಾಡ್ತೀನಿ. ಇದು ಒಳ್ಳೆ ಕತೆ ಆಯ್ತಲ್ವ ಸೌಂದರ್ಯ? ನಿಮ್ಮ ಗಂಡನ ಜೊತೆ ಮಾತಾಡೋಕ್ಕೆ ನೀವೇ ಫೋನ್ ಮಾಡ್ಬೋದಲ್ವಾ? ನಾನು ತುಂಬ ಸಲ ಟ್ರೈ ಮಾಡಿದೆ, ಆದರೆ ಕನೆಕ್ಟ್ ಆಗ್ತಿಲ್ಲ. ಹೋಗ್ಲಿ ಬಿಡಿ, ಅದಕ್ಕೆ ಅಣ್ಣ ಫೋನಿಗೆ ಸಿಕ್ಕಾಗ ನಾನೇ ಬೇಗ ಬಾ ಅಂತ ಹೇಳ್ತೀನಿ. ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು. ಏನು ಚಿರು? ಹೇಗೂ ಆಫೀಸ್ ಅಥಾರಿಟಿನೆಲ್ಲ ದಿಶಾ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದೀರಾ, ಹಾಗೆ ಮನೆ ಜವಾಬ್ದಾರಿನೂ ಚಿಕ್ಕಮ್ಮಂಗೆ ಕೊಟ್ಟರೆ ನೀವು ಆರಾಮಾಗಿರ್ಬೋದು.
ಏನು ಹೇಳ್ತಿದ್ದೆ ಚಿರು? ನಾನು ಯಾಕೆ ಮನೆ ಜವಾಬ್ದಾರಿನೆಲ್ಲ ಚಿಕ್ಕತೆಗೆ ವಹಿಸ್ಬೇಕು? ನನಗೇನಾಗಿದೆ? ಇಷ್ಟು ವರ್ಷ ಮನೆ ಆಫೀಸ್ ಜವಾಬ್ದಾರಿ ಎಲ್ಲ ನೀವೇ ನೋಡ್ಕೊಂಡಿದ್ದೀರಲ್ವಾ, ಅದಕ್ಕೆ ಇನ್ಮೇಲೆ ಚಿಕ್ಕಮ್ಮ ನೋಡ್ಕೊಳ್ಳಿ ಅದಕ್ಕೆ. ವಯಸ್ಸಲ್ಲಿ ನಿಮ್ಗಿಂತ ಅವ್ರು ದೊಡ್ಡವರು, ಅವ್ರಿಗೂ ಗೌರವ ಕೊಡೋದ್ರಿಂದ ಅವ್ರ ಮನಸ್ಸಿಗೂ ಖುಷಿ ಆಗುತ್ತೆ. ಹೌದು ಕಣಪ್ಪ ಚಿರು, ನೀನಾದರೂ ನನ್ನ ಬಗ್ಗೆ ಇಷ್ಟೆಲ್ಲ ಕಾಳಜಿ ತಗೋತಿದೆಯಲ್ಲ, ತುಂಬ ಖುಷಿ ಆಯಿತು ಕಣ. ಚಿಕ್ಕಪ್ಪ ನೀವೇನಂತೀರಿ ಇದಕ್ಕೆ? ನನಗಂತೂ ತುಂಬ ಖುಷಿ ಆಯ್ತಪ್ಪ. ಆದರೆ ಸೌಂದರ್ಯ ಒಪ್ಕೋಬೇಕಲ್ಲ. ಖಂಡಿತ ಒಪ್ಕೋತಾರೆ. ಯಾಕೆ ಎಲ್ಲರೂ ಹೀಗೆ ಮಾತಾಡ್ತಿದ್ದೀರಾ? ಎಲ್ಲರೂ ಸೇರ್ಕೊಂಡು ನನ್ನ ಅಧಿಕಾರನ ಕಿತ್ಕೋಬೇಕು ಅಂತ ಅನ್ಕೊಂತ ಇದ್ದೀರಾ? ಛೇ ಹಾಗಲ್ಲ. ಅದಕ್ಕೆ ನೀವು ಒಬ್ಬರೇ ಪಾಪ ಯಾಕೆ ಎಲ್ಲದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಏನು ಮಾಡ್ದೆ? ನಾನು ಸುಮ್ಮನೆ ಹೇಗಿರಲಿ? ನೋಡಿ, ನಿಮ್ಮ ಥರನೇ ಚಿಕ್ಕಮ್ಮ ಮತ್ತು ದಿಶಾನು ಈ ಮನೆ ಸೊಸೆ ಅಂದರೆ ಅಲ್ವಾ, ಸೊ ನಿಮಗೆ ಸಿಗ್ತಾ ಇರೋ ಗೌರವ ಅವ್ರಿಗೂ ಸಿಗಬೇಕು, ಅಧಿಕಾರ ಎಲ್ರಿಗೂ ಸಮನಾಗಿ ಹಂಚಿಕೆ ಆಗಬೇಕು. ಇವತ್ತು ಅಧಿಕಾರದ ಬಗ್ಗೆ ಮಾತಾಡ್ತಿರೋನು ನಾಳೆ ಆಸ್ತಿನೂ ಅವ್ರಗಳ ಕೈಗೆ ಕೊಡಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಚಿರು? ಅಫ್ಕೋರ್ಸ್, ಮನೆ ಆಸ್ತಿ ವಿಷಯ ಅಂತ ಬಂದಾಗ ಅದರಲ್ಲಿ ಎಲ್ರಿಗೂ ಸಮಪಾಲು ಇರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನಿರೋವರೆಗೂ ಈ ಮನೆ ಡಿವೈಡ್ ಆಗಕ್ಕೆ ನಾನು ಬಿಡಲ್ಲ. ಎಲ್ಲರೂ ಒಗ್ಗಟ್ಟಿಂದ ಒಟ್ಟಿಗೆ ಇರಬೇಕನ್ನೋದೇ ನನ್ನ ಆಸೆ. ಸರಿ, ಈಗ ಏನು ಮಾಡಬೇಕು? ಅಮ್ಮ ಹೋಗಾದ್ಮೇಲಿಂದ ಮನೆ ತಿಜೋರಿ ಕೀ ನಿಮ್ಮ ಹತ್ರನೇ ಇದೆ ಅಲ್ವಾ, ಅದನ್ನು ಚಿಕ್ಕಮ್ಮಂಗೆ ಕೊಡಿ. ಇನ್ಮೇಲಿಂದ ಕೀ ಚಿಕ್ಕಮ್ಮನ ಕೈಲಿರಬೇಕು. ಚಿಕ್ಕಮ್ಮ, ಇನ್ಮೇಲಿಂದ ಈ ಮನೆ ಜವಾಬ್ದಾರಿ ನಿಮ್ಮದು.